ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ವೈಶಾಖ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ, ಇದನ್ನ ಕಾಲಾಷ್ಟಮಿ ಅಂತ ಕರೆಯಲಾಗುತ್ತೆ. ಪ್ರತಿ ತಿಂಗಳು 2 ಅಷ್ಟಮಿ ಬರುತ್ತೆ, ಒಂದು ಕೃಷ್ಣ ಪಕ್ಷದಲ್ಲಿ, ಇನ್ನೊಂದು ಶುಕ್ಲ ಪಕ್ಷದಲ್ಲಿ. ಕೃಷ್ಣ ಪಕ್ಷದ ಅಷ್ಟಮಿಯನ್ನ ಕಾಲಾಷ್ಟಮಿ ಅಂತ ಹೇಳಲಾಗುತ್ತೆ, ಶುಕ್ಲ ಪಕ್ಷದ ಅಷ್ಟಮಿಯನ್ನ ದುರ್ಗಾಷ್ಟಮಿ ಅಂತ ಹೇಳಲಾಗುತ್ತೆ. ಎರಡೂ ಅಷ್ಟಮಿಗಳು ಕೂಡ ತುಂಬಾ ಶ್ರೇಷ್ಠ. ಈ ಅಷ್ಟಮಿಗಳಲ್ಲಿ ದುರ್ಗಾದೇವಿ ಮತ್ತು ಕಾಲಭೈರವೇಶ್ವರನನ್ನ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಮನೆಯ ಏಳಿಗೆಗೆ ಇದೊಂದು ಸುಲಭವಾದಂಥ ವಿಧಾನ. ಶತ್ರುಗಳ ಕಾಟ, ವಾಮಾಚಾರದ ಭಯ, ಕಣ್ಣು ದೃಷ್ಟಿ ಇಂಥದ್ದೆಲ್ಲ ಏನೇ ಇದ್ರೂ ಕೂಡ ನಿವಾರಣೆ ಆಗ್ಬಿಡತ್ತೆ. ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಮನೆಯ ವಾತಾವರಣ, ಕೆಲಸ ಕಾರ್ಯ, ವ್ಯಾಪಾರ, ವ್ಯವಹಾರಗಳು, ಆರೋಗ್ಯ ಎಲ್ಲದರಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಬನ್ನಿ ಹಾಗಾದ್ರೆ ಈ ಕಾಲಾಷ್ಟಮಿ ಯಾವ ದಿನ ಇದೆ? ಇದೇ ಏಪ್ರಿಲ್ 2026 9ನೇ ತಾರೀಕ ಅಥವಾ 10ನೇ ತಾರೀಕ ಯಾವ ದಿನ ಕಾಲಾಷ್ಟಮಿ ಇದೆ, ಯಾವ ದಿನ ಪೂಜೆ ಮಾಡಬೇಕು, ಅಷ್ಟಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಹಾಗೆ ಸರಳವಾದಂಥ ಪೂಜಾ ವಿಧಾನ ಇದೆಲ್ಲನೂ ಕೂಡ ವಿವರವಾಗಿ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾರೆಲ್ಲ ಕಾಲಭೈರವನ ಆರಾಧಕರು ಅಂದರೆ ಯಾರಿಗೆ ಮನೆ ದೇವರಾಗಿರುತ್ತೆ ಅವ್ರು ಮಾತ್ರ ಪೂಜೆ ಮಾಡಬೇಕು ಅಂತೇನಿಲ್ಲ. ಮತ್ತು ನಮಗೆ ಮನೆ ದೇವರಲ್ಲ, ನಮ್ಮ ಮನೇಲಿ ಫೋಟೋ ಇಲ್ಲ, ವಿಗ್ರಹ ಇಲ್ಲ, ನಾವು ಹೇಗೆ ಮಾಡೋದು ಅಂತ ಕೂಡ ಯೋಚನೆ ಮಾಡಬೇಡಿ. ನಾನು ಕೂಡ ಸುಮಾರು 3 ವರ್ಷದಿಂದ ಕಾಲಭೈರವನ ಆರಾಧನೆಯನ್ನು ಮಾಡ್ತಾ ಇದ್ದೀನಿ, ದೀಪಾರಾಧನೆ ಮಾಡ್ತಾ ಇದ್ದೀನಿ, ಅಷ್ಟಮಿ ಪೂಜೆಗಳನ್ನು ಮಾಡ್ತಾ ಇದ್ದೀನಿ. ನಮಗೆ ಮನೆ ದೇವರೂ ಅಲ್ಲ, ನಮ್ಮ ಮನೇಲಿ ಫೋಟೋ ವಿಗ್ರಹ ಕೂಡ ಇಟ್ಕೊಂಡಿರಲಿಲ್ಲ. ಆದರೆ ಈ ವರ್ಷ ಯುಗಾದಿ ಹಬ್ಬಕ್ಕೆ ನಮ್ಮ ಮನೆಗೆ ಕಾಲಭೈರವೇಶ್ವರನ ಆಗಮನ ಆಯಿತು. ಅದೇ ವಿಗ್ರಹನ ಸ್ಟಾರ್ಟಿಂಗಲ್ಲಿ ನೀವು ನೋಡಿದ್ದು ನನ್ನ ಫ್ರೆಂಡು ತಂದುಕೊಟ್ಟಿದ್ದು. ನೀನು ಪ್ರತಿ ತಿಂಗಳು ಮಾಡ್ತಾ ಇರ್ತೀಯಲ್ಲ, ತಗೋ ಇನ್ಮೇಲೆ ಇಟ್ಕೊಂಡು ಪೂಜೆ ಮಾಡು ಅಂತ ಹೇಳಿ ತಂದುಕೊಟ್ರು. ತಾನಾಗಿ ಬಂದಿರೋದನ್ನು ನಾವು ಸ್ವೀಕರಿಸಬೇಕು ಅಂಥೇಳಿ ನಾನು ಕೂಡ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಪ್ರತಿ ಅಷ್ಟಮಿಗೂ ಕೂಡ ಅಭಿಷೇಕ ಮಾಡಿ ದೀಪಾರಾಧನೆ ಮಾಡ್ತೀನಿ ಮನೆಯಲ್ಲೇ. ಇಷ್ಟು ವರ್ಷ ಯಾವುದೇ ಫೋಟೋ ವಿಗ್ರಹ ಇಲ್ಲದೇ ಇದ್ದರೂ ಕೂಡ ನಾನು ಮನಸ್ಸಿನಲ್ಲೇ ಭಗವಂತನ ನೆನೆಸ್ಕೊಂಡು ದೀಪಾರಾಧನೆಯನ್ನು ಮಾಡ್ತಾ ಕಾಲಭೈರವ ಅಷ್ಟಕವನ್ನು ಓದ್ತಾ ಇದ್ದೆ. ಇದೇ ರೀತಿ ಸರಳವಾಗಿ ಪ್ರತಿಯೊಬ್ಬರು ಕೂಡ ಮಾಡಬಹುದು. ಅಷ್ಟಮಿ ಪೂಜೆಯನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಎಂಥದ್ದೇ ದೋಷಗಳಿದ್ರು, ಸಮಸ್ಯೆಗಳಿದ್ರು ಅದೆಲ್ಲ ನಿವಾರಣೆಯಾಗಿ ಅಭಿವೃದ್ಧಿ ಆಗತ್ತೆ. ವೈಶಾಖ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಇದೇ ಏಪ್ರಿಲ್ 9ನೇ ತಾರೀಕು ರಾತ್ರಿ 9 ಗಂಟೆ 15 ನಿಮಿಷಕ್ಕೆ ಅಷ್ಟಮಿ ತಿಥಿ ಪ್ರಾರಂಭ ಆಗುತ್ತೆ. ಏಪ್ರಿಲ್ 10ನೇ ತಾರೀಕು ಶುಕ್ರವಾರ ರಾತ್ರಿ 11 ಗಂಟೆ 15 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಅಂದರೆ ನಮಗೆ ಪೂರ್ಣ ಅಷ್ಟಮಿ ಶುಕ್ರವಾರ ಇರುತ್ತೆ. ತುಂಬಾ ಒಳ್ಳೆಯದು. ಶುಕ್ರವಾರ ಅಷ್ಟಮಿ ತಿಥಿ ಇರೋದ್ರಿಂದ ಕಾಲಭೈರವೇಶ್ವರನ ಆರಾಧನೆಗೆ ಜೊತೆಗೆ ಶಕ್ತಿ ದೇವತೆ ಆರಾಧನೆಗೂ ಕೂಡ ತುಂಬ ಒಳ್ಳೆಯದು. ಈ ದಿನ ಬೆಳಗಿನ ಬ್ರಾಹ್ಮಿ ಮುಹೂರ್ತದಿಂದ ರಾತ್ರಿಯ ತನಕ ಅಷ್ಟಮಿ ತಿಥಿ ಇರುತ್ತೆ. ಹಾಗಾಗಿ ಯಾವ್ಯಾವ ಸಮಯದಲ್ಲಿ ಪೂಜೆ ಮಾಡಬಹುದು ಅನ್ನೋದನ್ನು ಕೂಡ ಹೇಳ್ಬಿಡ್ತೀನಿ. ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:30ರಿಂದ 5:20 ತನಕ ಮಾಡಬಹುದು ಬೆಳಗ್ಗೆ ಪೂಜೆ ಮಾಡುವಂಥವ್ರು. ಬೆಳಗಿನ ಅಮೃತ ಗಳಿಗೆ 6 ಗಂಟೆಯಿಂದ 7:50 ತನಕ ಇರುತ್ತೆ. ಈ ಸಮಯದಲ್ಲೂ ಕೂಡ ಮಾಡಬಹುದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಕ್ಕಾಗಲಿಲ್ಲ ಅಂದರೆ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ 50 ನಿಮಿಷದ ತನಕ ಮಾಡಬಹುದು. ಇನ್ನು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ 11 ಗಂಟೆ 50 ನಿಮಿಷದಿಂದ 12:50 ತನಕ. ಅಂದರೆ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ 10:30ರಿಂದ 12 ಗಂಟೆ ತನಕ ರಾಹುಗಾಲ ಇರುತ್ತೆ. ಹೇಗೆ ಪೂಜೆ ಮಾಡೋದು ಅಂತ ಯೋಚನೆ ಮಾಡಬೇಡಿ. ಕಾಲಭೈರವೇಶ್ವರನಿಗೆ ರಾಹುಗಾಲದಲ್ಲೇ ಪೂಜೆ ಮಾಡಿ ದೀಪಾರಾಧನೆ ಮಾಡೋದು ತುಂಬ ಒಳ್ಳೆಯದು. ಈ ಸಮಯಗಳಲ್ಲಿ ಮಾಡೋದಕ್ಕಾಗಲಿಲ್ಲ ಅಂದರೆ ಸಂಜೆಯ ಪ್ರದೋಷ ಕಾಲದಲ್ಲಿ ಮಾಡಬಹುದು, ಅಥವಾ ಗೋಧೂಳಿ ಸಮಯ ಅಂತ ಕೂಡ ಹೇಳ್ಬೋದು. ಸಂಜೆ 5:30ರಿಂದ 7 ಗಂಟೆ ಒಳಗಾಗಿ ಪೂಜೆ ಮಾಡಬಹುದು. ತುಂಬಾ ಸರಳವಾದಂಥ ವಿಧಾನ. ಈ ಸಮಯಗಳಲ್ಲಿ ನಿಮಗೆ ಯಾವಾಗ ಆಗುತ್ತೋ ಆ ಸಮಯದಲ್ಲಿ ಪೂಜೆ ಮಾಡಿ. ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಥವಾ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಅಥವಾ ರಾಹುಗಾಲ ಏನಿರುತ್ತೆ ಈ ಸಮಯದಲ್ಲಿ ಮಾಡೋದು ತುಂಬ ಒಳ್ಳೆಯದು. ಅಂದರೆ 11 ಗಂಟೆಯಿಂದ 12:50 ತನಕ ಈ ಸಮಯದಲ್ಲೂ ಕೂಡ ಮಾಡಿ, ತುಂಬ ಒಳ್ಳೆಯದು. ಅಥವಾ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಮಾಡ್ಬೋದು. ಈಗ ನಿಮಗೆ ಸಮಯನ ತಿಳಿಸ್ಕೊಟ್ಟಿದ್ದೀನಿ, ಪೂಜಾ ವಿಧಾನ ತಿಳಿಸ್ತೀನಿ ಬನ್ನಿ. ಈ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ತಲೆಗೆ ಸ್ನಾನ ಮಾಡಿಕೊಂಡು ಆನಂತರ ಪೂಜೆ ಸಿದ್ಧತೆ ಮಾಡ್ಕೊಳ್ಳಿ. ಪೂಜೆ ಸಾಮಾನೆಲ್ಲ ತೊಳಿಬೇಕು, ಕ್ಲೀನ್ ಮಾಡಬೇಕು, ಕಳಸ ಇಡಬೇಕು ಅದೆಲ್ಲ ಏನೂ ಇಲ್ಲ. ನೀವು ದೀಪಗಳನ್ನು ತೊಳೆದು ಹೊಸ ಬತ್ತಿ ಹಾಕಿ ತುಪ್ಪ ದೀಪಗಳನ್ನು ಹಚ್ಚಬೇಕು. ಮತ್ತು ವಿಶೇಷವಾಗಿ ಈ ದಿನ ದೀಪಾರಾಧನೆ ಮಾಡಬೇಕು. ಅದೇ ತುಂಬ ವಿಶೇಷ. ಮನೆಯಲ್ಲಿ ದೀಪಾರಾಧನೆ ಮಾಡೋರಾದರೆ ಮಣ್ಣಿನ ದೀಪ, ಬೆಲ್ಲದ ದೀಪ ಅಥವಾ ತೆಂಗಿನಕಾಯಿ ದೀಪ ಇದಿಷ್ಟನ್ನು ಮಾತ್ರ ಮಾಡಿ, ಅದು ಮನೆಯಿಂದ ಹೊರಗಡೆ ಅಂದರೆ ಹೊಸ್ಲಿನ ಹತ್ರ ಬೇಕಾದರೆ ಬೂದುಗುಂಬಳಕಾಯಿ ದೀಪನ ಹಚ್ಬೋದು. ಅದನ್ನು ನೀವು ಮನೆ ಒಳಗಡೆನೂ ತರೋ ಹಾಗಿಲ್ಲ, ಹೊರಗಡೆನೇ ಇಟ್ಟು ಅಲ್ಲೇ ಕಟ್ ಮಾಡಿ ಅಲ್ಲೇ ಆ ದೀಪಕ್ಕೆ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಸಾಸಿವೆ ಎಣ್ಣೆಯನ್ನು ಹಾಕಿ ಕೆಂಪು ಬತ್ತಿಯನ್ನು ಹಾಕಿ ಹೊಸಲಿಂದ ಹೊರಗಡೆ ಆ ಕಡೆ ಈ ಕಡೆ
ಇಟ್ಟು ನೀವು ಆ ದೀಪನ ಹಚ್ಬೋದು. ನಿಮ್ಮ ಅಂಗಡಿಗಳಲ್ಲೂ ಕೂಡ ಮಾಡಬಹುದು, ವ್ಯಾಪಾರ ಮಾಡುವಂಥ ಜಾಗದಲ್ಲೂ ಕೂಡ ಮಾಡಬಹುದು. ಎಂಥದ್ದೇ ದೃಷ್ಟಿ ದೋಷಗಳಿದ್ರೂ ನಿವಾರಣೆ ಆಗಿಬಿಡುತ್ತೆ. ಅಥವಾ ನಿಮ್ಮ ಮನೆ ಹತ್ತಿರದಲ್ಲಿ ಕಾಲಭೈರವೇಶ್ವರನ ದೇವಸ್ಥಾನ ಇದ್ದರೆ ನೀವು ದೇವಸ್ಥಾನದಲ್ಲೂ ಕೂಡ ಈ ರೀತಿ ಬೂದುಗುಂಬಳಕಾಯಿ, ತೆಂಗಿನಕಾಯಿ, ಬೆಲ್ಲದ ದೀಪ, ಮಣ್ಣಿನ ದೀಪ ಎಲ್ಲನೂ ಕೂಡ ಹಚ್ಬೋದು. ಅಥವಾ ದೇವಸ್ಥಾನಗಳಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಯಾವ ದೀಪ ಹಚ್ಚಬೇಕು ಅಂತ ಹೇಳ್ಕೊಡ್ತಾರೆ, ನೀವು ಆ ದೀಪಾರಾಧನೆ ಮಾಡಬಹುದು. ಮನೆಯಲ್ಲಿ ಮಾಡುವಂಥವ್ರು ಬೆಲ್ಲದ ದೀಪ, ತೆಂಗಿನಕಾಯಿ ದೀಪ ಅಥವಾ ಮಣ್ಣಿನ ದೀಪ ಇದನ್ನು ರೆಡಿ ಮಾಡ್ಕೊಳ್ಳಿ. ಎರಡೆರಡು ದೀಪನ ಹಚ್ಚಬೇಕು. ಬೆಲ್ಲದ ದೀಪ ಹಚ್ಚೋದಾದರೆ ತುಪ್ಪದ ಬತ್ತಿಗಳನ್ನು ಹಾಕಿ ಹಚ್ಚಬೇಕು. ಇನ್ನು ಮಣ್ಣಿನ ದೀಪ ಹಚ್ಚೋದಾದರೂ ಕೂಡ ಸಾಸಿವೆ ಎಣ್ಣೆನ ಹಾಕಿ ಕೆಂಪು ಬತ್ತಿಗಳನ್ನು ಹಾಕಿ ದೀಪ ಹಚ್ಚಬೇಕು. ಇನ್ನು ತೆಂಗಿನಕಾಯಿ ದೀಪ ಹಚ್ಚೋದಾದ್ರೂ ಸಾಸಿವೆ ಎಣ್ಣೆನ ಹಾಕಿ ಕೆಂಪು ಬತ್ತಿಗಳನ್ನು ಹಾಕಿ ದೀಪ ಹಚ್ಚಬೇಕು. ಈ ದೀಪಾರಾಧನೆ ಆದಮೇಲೆ ಬೆಲ್ಲನ ನೀವು ಅಡುಗೆಗೆ ಉಪಯೋಗಿಸ್ಕೋಬಹುದು. ಅಕ್ಕಿ ಬೆಲ್ಲ ಇದನ್ನು ಅಡುಗೆಗೆ ಉಪಯೋಗಿಸ್ಕೊಳ್ಳಿ. ಮಣ್ಣಿನ ದೀಪನ ತೊಳೆದು ಎತ್ತಿಟ್ಕೊಳ್ಳಿ, ಮುಂದಿನ ಸಲಕ್ಕೆ ಉಪಯೋಗ ಬರುತ್ತೆ. ಮತ್ತು ತೆಂಗಿನಕಾಯಿ ಮಾತ್ರ, ಅಂದರೆ ನೀವೇನು ತೆಂಗಿನಕಾಯಿ ದೀಪ ಹಚ್ಚಿರ್ತೀರಲ್ಲ ಅದನ್ನು ಮಾತ್ರ ಹೊರಗಡೆ ಹಾಕ್ಬಿಡಿ, ಅದನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬೇಡಿ. ಅಂದರೆ ಸಂಪೂರ್ಣವಾಗಿ ದೀಪವೆಲ್ಲ ಉರಿದು ಆದಮೇಲೆ ಮಾರನೆಯ ದಿನ ಬೆಳಗ್ಗೆ ನೀವು ಈ ರೀತಿ ಮಾಡಬೇಕು. ಯಾಕಂದರೆ ತೆಂಗಿನಕಾಯಿ ದೀಪ ಹಚ್ಚಿರುವಾಗ ಅದೆಲ್ಲ ಉರಿದು ಕಪ್ಪಾಗಿರುತ್ತೆ, ಹಾಗಾಗಿ ಅದನ್ನು ಹೊರಗಡೆ ಹಾಕ್ಬಿಡಿ. ಈ ರೀತಿ ನೀವು ದೀಪಾರಾಧನೆ ಯಾವ್ದು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಯಥಾಶಕ್ತಿ ಪೂಜೆ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ. ಫೋಟೋ ಇರುವಂಥವ್ರು ಫೋಟೋಗೆ ಹೂಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡಿ. ಆದಷ್ಟು ಕೆಂಪು ಮತ್ತು ಬಿಳಿ ಹೂಗಳು ತುಂಬ ಇಷ್ಟ, ನೀವು ಅದನ್ನು ಹಾಕಿ ಅಲಂಕಾರ ಮಾಡ್ಬೋದು. ನನ್ನ ಹಾಗೆ ನೀವು ವಿಗ್ರಹ ಇಟ್ಕೊಂಡಿದ್ರೆ ಅಭಿಷೇಕ ಮಾಡ್ಕೊಳ್ಳಿ. ಹಾಲು, ನೀರು, ಪಂಚಾಮೃತ ಅಭಿಷೇಕ, ಈ ರೀತಿ 5 ಪದಾರ್ಥಗಳನ್ನ ಸೇರಿಸಿ ಇಟ್ಕೊಂಡು ನೀವು ಪಂಚಾಮೃತ ಅಭಿಷೇಕ ಮಾಡಿ. ವಿಗ್ರಹ ಇರುವಂಥವ್ರು, ಇಲ್ಲ ಅನ್ನೋರು ಫೋಟೋಗೆ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿ. ವಿಗ್ರಹನೂ ಇಲ್ಲ ಫೋಟೋನೂ ಇಲ್ಲ ಅನ್ನೋರು ನಿಮ್ಮ ಮನೇಲಿ ಶಿವನ ಫೋಟೋ ಅಥವಾ ಶಿವಲಿಂಗ ಇದ್ದರೆ ಈ ದಿನ ಅದಕ್ಕೇ ನೀವು ಅಭಿಷೇಕ ಮಾಡಬಹುದು. ಯಾಕೆ ಅಂದರೆ ಕಾಲಭೈರವೇಶ್ವರ ಅಂದರೆ ಶಿವನ ಉಗ್ರವಾದ ರೂಪ. ಶಿವ ತುಂಬ ಕೋಪದಲ್ಲಿದ್ದಾಗ ಆ ಒಂದು ಅಂಶದಿಂದ ಕಾಲಭೈರವೇಶ್ವರ ಸೃಷ್ಟಿಯಾಗಿರೋದು. ಹಾಗಾಗಿ ನೀವು ಶಿವನಿಗೆ ಮಾಡೋ ಎಲ್ಲ ಪೂಜೆ ಕಾಲಭೈರವೇಶ್ವರನಿಗೂ ಕೂಡ ಸಲ್ಲುತ್ತೆ. ನಿಮ್ಮ ಹತ್ರ ಶಿವನ ಫೋಟೋನೂ ಇಲ್ಲ, ಶಿವಲಿಂಗನೂ ಇಲ್ಲ, ಕಾಲಭೈರವೇಶ್ವರನ ಫೋಟೋ ವಿಗ್ರಹ ಯಾವುದೂ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ. ನೀವು ಬೆಲ್ಲದ ದೀಪಾರಾಧನೆ ಅಥವಾ ಮಣ್ಣಿನ ದೀಪಾರಾಧನೆ ಮನೆಯಲ್ಲಿ ಮಾಡಬಹುದು, ಏನೂ ತೊಂದರೆ ಇಲ್ಲ. ಆ ದಿನ ಕಾಲಭೈರವೇಶ್ವರನ ಹೆಸರನ್ನು ಹೇಳ್ತಾ ನೀವು ಆ ದೀಪನ ಹಚ್ಚಿ ನೀವು ಕಾಲಭೈರವ ಅಷ್ಟಕವನ್ನು ಹೇಳ್ಕೊಂಡ್ರೂ ಕೂಡ ಸಾಕು. ನೀವು ಅಷ್ಟಮಿ ಪೂಜೆ ಮಾಡಿದಂಥ ಫಲ ನಿಮಗೆ ಸಿಗುತ್ತೆ. ನೀವು ಈ ರೀತಿ ದೀಪಗಳನ್ನೆಲ್ಲ ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ಅಕ್ಕಿನ ಹಾಕಿ ಅದ್ರ ಮೇಲೆ ದೀಪಗಳನ್ನಿಟ್ಟು ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಅದರೊಳಗಡೆ ಎಣ್ಣೆ ಅಂದರೆ ಸಾಸಿವೆ ಎಣ್ಣೆನ ಹಾಕಿ ಬತ್ತಿಗಳನ್ನು ಹಾಕಿ. ಬೆಲ್ಲದ ದೀಪ ಆದರೆ ತುಪ್ಪದ ಬತ್ತಿಗಳು ಹಾಕಬೇಕು. ಮಣ್ಣಿನ ದೀಪ ಅಥವಾ ತೆಂಗಿನಕಾಯಿ ದೀಪ ಆದರೆ ಸಾಸಿವೆ ಎಣ್ಣೆನೇ ಹಾಕಬೇಕು. ಸಾಸಿವೆ ಎಣ್ಣೆ ಸಿಗಲಿಲ್ಲ ಅಂದರೆ ಎಳ್ಳೆಣ್ಣೆನ ಉಪಯೋಗಿಸ್ಬೋದು. ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ. ನಿಮ್ಮ ಮನೆ ಹತ್ರ ಕಾಲಭೈರವೇಶ್ವರ ದೇವಸ್ಥಾನ ಇಲ್ಲ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದರೆ ಅಲ್ಲೂ ಕೂಡ ನೀವು ಈ ದೀಪಾರಾಧನೆ ಮಾಡಬಹುದು. ಅಷ್ಟಮಿ ದಿನ ಕೈಯಲ್ಲಿ ಒಂದು ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಗಣಪತಿನ ಪ್ರಾರ್ಥನೆ ಮಾಡ್ತಾ ಈ ರೀತಿ ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಮಂತ್ರ ಈ ರೀತಿ ಇರುತ್ತೆ. ಮಮ ಆತ್ಮಾನ ಶ್ರುತಿ ಸ್ಮೃತಿ ಪುರಾಣೋಕ್ತ ಪುಣ್ಯ ಫಲ ಪ್ರಾಪ್ತ್ಯರ್ಥಂ ಶ್ರೀ ಕಾಲಭೈರವ ಪ್ರೀತ್ಯರ್ಥಂ ಅಸ್ಮಿನ್ ವೈಶಾಖ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ಶುಭ ಶುಕ್ರವಾರ ಮಮ ಸಕುಟುಂಬಸ್ಯ ಪರಿವಾರಸ್ಯ ಕ್ಷೇಮ ಸ್ಥೈರ್ಯ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಶ್ರೀ ಕಾಲಭೈರವ ದೇವತಾ ಪ್ರಸಾದ ಸಿದ್ಧ್ಯರ್ಥಂ ಕಾಲಭೈರವ ಪೂಜಾಂ ಕರಿಷ್ಯೆ. ಈ ರೀತಿ ಸಂಕಲ್ಪ ಮಂತ್ರನ ಹೇಳ್ಕೊಂಡು ಆ ಅಕ್ಷತೆ ಮತ್ತು ಹೂವನ್ನು ದೇವ್ರ ಮುಂದೆ ಹಾಕಿ. ಆ ನಂತರ ಮತ್ತೆ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ನಮಸ್ಕಾರ ಮಾಡ್ತಾ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಮೊದಲಿಗೆ ಈ ರೀತಿ ಅಷ್ಟಮಿ ಪೂಜೆಯನ್ನು ಮಾಡೋದಕ್ಕೆ ಮತ್ತು ದೀಪಾರಾಧನೆ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ನನ್ನಿಂದ ಸೇವೆನ ಸ್ವೀಕರಿಸ್ತಾ ಇರೋದಕ್ಕೆ ಧನ್ಯವಾದಗಳು ಅಂತ ಮೊದಲು ಹೇಳಿ, ಆಮೇಲೆ ನಿಮ್ದೇನಿದೆ ಸಮಸ್ಯೆ ಅದನ್ನು ಹೇಳ್ಕೊಳ್ಳಿ. ಮತ್ತು ಎಷ್ಟು ಅಷ್ಟಮಿ ಪೂಜೆ ನೀವು ಮಾಡ್ತೀರಾ ಅದನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ಕನಿಷ್ಠ ಅಂದರೂ 8 ಅಷ್ಟಮಿ ಪೂಜೆ ಮಾಡಲೇಬೇಕು. ಅಥವಾ ನೀವು ಜೀವನ ಪರ್ಯಂತ ಮಾಡ್ತೀರಾ ಅಥವಾ ನಿಮ್ಮ ಸಂಕಲ್ಪ ಈಡೇರೋ ತನಕ ಮಾಡ್ತೀರಾ, ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ನೀವು ಅದನ್ನು ಸಂಕಲ್ಪ ಮಾಡಿಕೊಂಡು ದೇವ್ರ ಹತ್ರ ಹೇಳ್ಕೊಂಡು ಮತ್ತೆ ನಿಮ್ಮ ಕೈಲಿರುವಂಥ ಹೂವನ್ನು ದೇವ್ರ ಮುಂದೆ ಹಾಕಿ ಕಾಲಭೈರವೇಶ್ವರನ ಗಾಯತ್ರಿ ಮಂತ್ರ ಈ ರೀತಿ ಇರುತ್ತೆ. ಓಂ ಕಾಲಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಭೈರವ ಪ್ರಚೋದಯಾತ್. ಇದನ್ನು 11 ಸಲ ಹೇಳಬೇಕು. ಇದಾದಮೇಲೆ ಕಾಲಭೈರವನಿಗೆ ಇಷ್ಟವಾದಂಥ ನೈವೇದ್ಯ ಉದ್ದಿನ ಬೇಳೆಯಿಂದ ಯಾವುದೇ ಪದಾರ್ಥ, ಅದರಲ್ಲೂ ಉದ್ದಿನ ವಡೆ ತುಂಬ ಇಷ್ಟ, ಅಥವಾ ಸಿಹಿ ಅವಲಕ್ಕಿ, ಸಿಹಿ ಪೊಂಗಲ್ ಅಂದರೆ ಬೆಲ್ಲದನ್ನ ಅಥವಾ ಖಾರ ಪೊಂಗಲ್, ಇದು ಯಾವುದನ್ನು ಬೇಕಾದರೂ ನೈವೇದ್ಯಕ್ಕೆ ಇಡಬಹುದು. ಹಣ್ಣು ಕಾಯಿ ಇದನ್ನು ಕೂಡ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಬಹುದು. ನೈವೇದ್ಯ ಆದಮೇಲೆ ದೀಪಾರಾಧನೆ ಮಾಡಬೇಕು. ನೀವೇನು ದೀಪ ರೆಡಿ ಮಾಡಿ ಇಟ್ಟಿರ್ತೀರ ಆ ದೀಪನ ಹಚ್ಚಿ ಆರತಿ ಮಾಡಿ
ದೀಪನ ಅಲ್ಲೇ ಇಟ್ಟು ಕಾಲಭೈರವ ಅಷ್ಟಕವನ್ನು ಪಠನೆ ಮಾಡೋದಕ್ಕೆ ಶುರು ಮಾಡಬೇಕು. ನೀವು ಸಂಕಲ್ಪ ಮಾಡಿಕೊಂಡು ಪ್ರತಿ ಅಷ್ಟಮಿಗೂ 8 ಸಲ ಹೇಳ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಹೇಳ್ಬೋದು, ಅಥವಾ 1 ಸಲ ಕೂಡ ಹೇಳ್ಬೋದು. ಕಾಲಭೈರವ ಅಷ್ಟಕವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ನೋಡಿಕೊಂಡು ಹೇಳ್ಬೋದು. ತುಂಬ ಸುಲಭವಾಗಿ ಉಚ್ಚಾರಣೆ ಮಾಡ್ಬೋದು. ಮಕ್ಕಳ ಒಂದು ಪದ್ಯ ಹೇಳ್ತಾರಲ್ಲ, ಆ ರೀತಿ ಇರುತ್ತೆ. ತುಂಬ ಸುಲಭವಾಗಿ ಉಚ್ಚಾರಣೆ ಮಾಡಬಹುದು. ಅದಾದ ನಂತರ ಅಂದರೆ ಕಾಲಭೈರವ ಅಷ್ಟಕವನ್ನು ಪಠನೆ ಮಾಡಿ ಆದಮೇಲೆ ನೀವು ಮಹಾಮಂಗಳಾರತಿಯನ್ನು ಮಾಡಿ ನಮಸ್ಕಾರ ಮಾಡಿಕೊಂಡು ಪೂಜೆಯಲ್ಲಿ ಮಂತ್ರದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಪ್ಪ, ಪ್ರತಿ ಅಷ್ಟಮಿಗೂ ಇದೇ ರೀತಿ ನಮ್ಮಿಂದ ಸೇವೆನ ಸ್ವೀಕರಿಸು, ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ನಮ್ಮ ಅಡೆತಡೆಗಳನ್ನ ನಿವಾರಣೆ ಮಾಡಿ ಸದಾ ನಮ್ಮ ಜೊತೆಲಿರೋ ಅಂತ ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದಿಷ್ಟೇ ಅಷ್ಟಮಿ ಪೂಜಾ ವಿಧಾನ. ತುಂಬಾ ಸರಳವಾದದ್ದು. ಆ ಕಾಲಭೈರವ ಅಷ್ಟಕವನ್ನು ಓದಬೇಕು, ದೀಪಾರಾಧನೆ ಮಾಡಬೇಕು, ಇದಿಷ್ಟೇ. ಉಪವಾಸ ಮಾಡಬೇಕು ಅದೆಲ್ಲ ಏನೂ ಇಲ್ಲ. ಇನ್ನು ನಾನ್ ವೆಜ್ ತಿನ್ನಬೇಕು ಅಂತ ಅನ್ನೋರು ನೀವು ಬೆಳಗ್ಗೆ ಪೂಜೆ ಮಾಡಿಬಿಟ್ರೆ ರಾತ್ರಿ ನೀವು ನಾನ್ ವೆಜ್ ತಿನ್ಬೋದು, ಅಥವಾ ಒಂದು ದಿನ ತಿನ್ನಲ್ಲ ಅಂದರೆ ಇನ್ನೂ ಒಳ್ಳೆಯದೇ. ಆದರೆ ನೀವು ಪೂಜೆ ದೀಪಾರಾಧನೆ ಆದಮೇಲೆ ಬೇಕಾದರೆ ಮಾಡಬಹುದು. ಮನೆಯವ್ರಿಗೆ ಮಾಡಿಕೊಡ್ತೀವಿ ನಾವು ತಿನ್ನಲ್ಲ ಅಂದರೆ ಆ ರೀತಿ ಕೂಡ ಮಾಡಬಹುದು. ಯಾವುದೇ ರೀತಿ ನಿಯಮಗಳಿಲ್ಲ, ತುಂಬ ಸರಳವಾದಂಥ ಆಚರಣೆ. ಕಾಲಭೈರವೇಶ್ವರನ ಮೂಲಸ್ಥಾನ ಕಾಶಿ. ಕಾಶಿಕಾ ಪುರಾಧಿನಾಥ ಕಾಲಭೈರವಂ ಭಜೆ ಅಂತ ಹೇಳ್ತಾರೆ. ಭಗವಂತ ನೋಡೋದಕ್ಕೆ ಎಷ್ಟೇ ಉಗ್ರ ರೂಪದಲ್ಲಿದ್ದರೂ ನಮ್ಮ ಸಮಸ್ಯೆಗಳನ್ನು, ನಮ್ಮ ಕಷ್ಟಗಳನ್ನು ಅಷ್ಟೇ ಬೇಗ ನಿವಾರಣೆ ಮಾಡ್ತಾರೆ. ನಂಬಿಕೆಯಿಂದ, ಶ್ರದ್ಧೆ ಭಕ್ತಿಯಿಂದ ಅಷ್ಟಮಿ ಪೂಜೆನ ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತೆ ಸಿಗ್ತೀನಿ, ಹೋಗಿ ಬರಲಾ?